ಸ್ಯಾಂಡಲ್ವುಡ್ನ ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಲಾಕ್ ಆಗಿದ್ದಾರೆ. ಈ ನಟಿಯ ಬಂಗಾರದ ರಹಸ್ಯ ಬಗೆದಷ್ಟು ಬಯಲಾಗ್ತಾನೆ ಇದೆ. ಹೇಗ್ ಲಾಕ್ ಆದ್ರೂ, ಹೇಗೆಲ್ಲ ಈ ಬೆಳವಣಿಗೆಗಳಾಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ಸಾಗ್ತಾ ಇದೆ, ಆ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ರಮ್ಯಾ ರಾವ್ ಸ್ಯಾಂಡಲ್ವುಡ್ ನಟಿ. ಕಿಚ್ಚ ಸುದೀಪ್ ಮಾಣಿಕ್ಯ ಸಿನಿಮಾದ ಹೀರೋಯಿನ್. ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಪಟಾಕಿ ಸಿನಿಮಾದಲ್ಲಿ ಅಭಿನಯಿಸಿದ್ದ ರಮ್ಯಾ ರಾವ್ ಇದೀಗ ಡಿಆರ್ಐ ಅಧಿಕಾರಿಗಳ ಕೈಯಲ್ಲಿ ಲಾಕ್ ಆಗಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಮ್ಯಾ ರಾವ್ಗೆ ಅರೆಸ್ಟ್ ಮಾಡಲಾಗಿದೆ. ಅಕ್ರಮವಾಗಿ ಚಿನ್ನ ಸಾಗಿಸಿದ್ರ ನಟಿ ರಮ್ಯಾ. ರಮ್ಯಾ ರಾವ್ ಸುತ್ತ ಹಲವು ಅನುಮಾನ. ಕೆಜಿ ಅಕ್ರಮ ಚಿನ್ನ ಸಾಗಾಟದ ಆರೋಪದ ಮೇಲೆ ಇದೀಗ ರಮ್ಯಾ ರಾವ್ ಸಿಕ್ಕಿಬಿದ್ದಿದ್ದಾಳೆ. ಆದರೆ ರಮ್ಯಾ ರಾವ್ ಸುತ್ತ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ. ಅವುಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಕಳೆದ 15 ದಿನದಲ್ಲಿ 4 ಬಾರಿ ರಮ್ಯಾ ದುಬೈಗೆ ಹೋಗಿ ಬಂದಿದ್ದು, ಎಷ್ಟು ಬಾರಿ ಹೋಗುವ ಅವಶ್ಯಕತೆ ಏನಿತ್ತು, ಯಾವ ಕಾರಣಕ್ಕೆ ಪದೇ ಪದೇ ದುಬೈಗೆ ಹೋಗಿದ್ರು ಅನ್ನೋ ಪ್ರಶ್ನೆ ಹುಟ್ಟಿದೆ. ಇನ್ನು ರಮ್ಯಾ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಿದ್ದಂತೆ ಬಂಧಿಸಲಾಗಿತ್ತು. ಈ ವೇಳೆ ನಟಿಯಿಂದ 14.8 ಕೆಜಿ ಚಿನ್ನ ಸಿಕ್ಕಿದೆ ಎನ್ನಲಾಗ್ತಿದೆ. ಈ ಕೃತ್ಯದಲ್ಲಿ ರಮ್ಯಾ ಒಬ್ಬಳೇ ಇದ್ದಾರಾ ಅಥವಾ ಯಾವುದಾದರೂ ಸಿಂಡಿಕೇಟ್ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಅಲ್ಲದೆ ರಮ್ಯಾ ತಂದೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಡಿಜಿಪಿ ಆಗಿದ್ರಂತೆ. ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳ ಮುಂದೆ ನಟಿ ಹೇಳಿಕೊಂಡಿದ್ಲಂತೆ. ನನಗೆ ಈಗಲೇ ಪೊಲೀಸರು ಬರ್ತಾರೆ ಅಂತ ಡಿಆರ್ಐ ತಂಡದ ಮುಂದೆ ಹೇಳಿದ್ಲಂತೆ. ಅದರಂತೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ರಂತೆ. ಇದರಿಂದಾಗಿ ಪೊಲೀಸ್ ಅಧಿಕಾರಿಗೂ ಕೇಸ್ಗೆ ಸಂಬಂಧ ಇದೆಯಾ ಅಂತ ರಮ್ಯಾ ರಾವ್ ಸುತ್ತ ಹಲವು ಅನುಮಾನಗಳು ಹುಟ್ಟಿದೆ. ರಮ್ಯಾ ಬಟ್ಟೆಯಲ್ಲೇ ಅಡಗಿತ್ತು 14.5 ಕೆಜಿ ಚಿನ್ನ. ರಮ್ಯಾ ಪ್ಲಾನ್ ನೋಡಿ ಡಿಆರ್ಐ ಅಧಿಕಾರಿಗಳೇ ಶಾಕ್. ರಮ್ಯಾ ಬಟ್ಟೆಯಲ್ಲೇ 14.5 ಕೆಜಿ ಚಿನ್ನವಿತ್ತಂತೆ. ಇದನ್ನ ನೋಡಿ ಡಿಆರ್ಐ ಅಧಿಕಾರಿಗಳೇ ಶಾಕ್ ಆಗಿದ್ರಂತೆ. ತೊಟ್ಟ ಬಟ್ಟೆಯಲ್ಲೇ 3/4 ಪಾಲು ಚಿನ್ನವಿದ್ರೆ ಉಳಿದಿದ್ದು ಬ್ಯಾಗ್ನಲ್ಲಿ ಪತ್ತೆಯಾಗಿತ್ತಂತೆ. ಸದ್ಯ ಡಿಆರ್ಐ ಅಧಿಕಾರಿಗಳು ರಮ್ಯಾ ರಾವ್ ವಿಚಾರಣೆ ನಡೆಸುತ್ತಿದ್ದಾರೆ. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗೂ ಡಿಆರ್ಐ ವಿಚಾರಣೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನ ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಲಾಕ್ ಆಗಿದ್ದಾರೆ. ಈ ನಟಿಯ ಬಂಗಾರದ ರಹಸ್ಯ ಬಗೆದಷ್ಟು ಬಯಲಾಗ್ತಾನೆ ಇದೆ. ಹೇಗ್ ಲಾಕ್ ಆದ್ರೂ, ಹೇಗೆಲ್ಲ ಈ ಬೆಳವಣಿಗೆಗಳಾಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ಸಾಗ್ತಾ ಇದೆ, ಆ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ರಮ್ಯಾ ರಾವ್ ಸ್ಯಾಂಡಲ್ವುಡ್ ನಟಿ. ಕಿಚ್ಚ ಸುದೀಪ್ ಮಾಣಿಕ್ಯ ಸಿನಿಮಾದ ಹೀರೋಯಿನ್. ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಪಟಾಕಿ ಸಿನಿಮಾದಲ್ಲಿ ಅಭಿನಯಿಸಿದ್ದ ರಮ್ಯಾ ರಾವ್ ಇದೀಗ ಡಿಆರ್ಐ ಅಧಿಕಾರಿಗಳ ಕೈಯಲ್ಲಿ ಲಾಕ್ ಆಗಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಮ್ಯಾ ರಾವ್ಗೆ ಅರೆಸ್ಟ್ ಮಾಡಲಾಗಿದೆ. ಅಕ್ರಮವಾಗಿ ಚಿನ್ನ ಸಾಗಿಸಿದ್ರ ನಟಿ ರಮ್ಯಾ. ರಮ್ಯಾ ರಾವ್ ಸುತ್ತ ಹಲವು ಅನುಮಾನ. ಕೆಜಿ ಅಕ್ರಮ ಚಿನ್ನ ಸಾಗಾಟದ ಆರೋಪದ ಮೇಲೆ ಇದೀಗ ರಮ್ಯಾ ರಾವ್ ಸಿಕ್ಕಿಬಿದ್ದಿದ್ದಾಳೆ. ಆದರೆ ರಮ್ಯಾ ರಾವ್ ಸುತ್ತ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ. ಅವುಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಕಳೆದ 15 ದಿನದಲ್ಲಿ 4 ಬಾರಿ ರಮ್ಯಾ ದುಬೈಗೆ ಹೋಗಿ ಬಂದಿದ್ದು, ಎಷ್ಟು ಬಾರಿ ಹೋಗುವ ಅವಶ್ಯಕತೆ ಏನಿತ್ತು, ಯಾವ ಕಾರಣಕ್ಕೆ ಪದೇ ಪದೇ ದುಬೈಗೆ ಹೋಗಿದ್ರು ಅನ್ನೋ ಪ್ರಶ್ನೆ ಹುಟ್ಟಿದೆ. ಇನ್ನು ರಮ್ಯಾ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಿದ್ದಂತೆ ಬಂಧಿಸಲಾಗಿತ್ತು. ಈ ವೇಳೆ ನಟಿಯಿಂದ 14.8 ಕೆಜಿ ಚಿನ್ನ ಸಿಕ್ಕಿದೆ ಎನ್ನಲಾಗ್ತಿದೆ. ಈ ಕೃತ್ಯದಲ್ಲಿ ರಮ್ಯಾ ಒಬ್ಬಳೇ ಇದ್ದಾರಾ ಅಥವಾ ಯಾವುದಾದರೂ ಸಿಂಡಿಕೇಟ್ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಅಲ್ಲದೆ ರಮ್ಯಾ ತಂದೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಡಿಜಿಪಿ ಆಗಿದ್ರಂತೆ. ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳ ಮುಂದೆ ನಟಿ ಹೇಳಿಕೊಂಡಿದ್ಲಂತೆ. ನನಗೆ ಈಗಲೇ ಪೊಲೀಸರು ಬರ್ತಾರೆ ಅಂತ ಡಿಆರ್ಐ ತಂಡದ ಮುಂದೆ ಹೇಳಿದ್ಲಂತೆ. ಅದರಂತೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ರಂತೆ. ಇದರಿಂದಾಗಿ ಪೊಲೀಸ್ ಅಧಿಕಾರಿಗೂ ಕೇಸ್ಗೆ ಸಂಬಂಧ ಇದೆಯಾ ಅಂತ ರಮ್ಯಾ ರಾವ್ ಸುತ್ತ ಹಲವು ಅನುಮಾನಗಳು ಹುಟ್ಟಿದೆ. ರಮ್ಯಾ ಬಟ್ಟೆಯಲ್ಲೇ ಅಡಗಿತ್ತು 14.5 ಕೆಜಿ ಚಿನ್ನ. ರಮ್ಯಾ ಪ್ಲಾನ್ ನೋಡಿ ಡಿಆರ್ಐ ಅಧಿಕಾರಿಗಳೇ ಶಾಕ್.
ರನ್ಯಾ ಬಟ್ಟಿಯಲ್ಲೇ 14.5 ಕೆಜಿ ಚಿನ್ನವಿತ್ತಂತೆ. ಇದನ್ನ ನೋಡಿ ಡಿಆರ್ಐ ಅಧಿಕಾರಿಗಳೇ ಶಾಕ್ ಆಗಿದ್ರಂತೆ. ತೊಟ್ಟ ಬಟ್ಟಿಯಲ್ಲೇ 3/4 ಪಾಲು ಚಿನ್ನವಿದ್ರೆ ಉಳಿದಿದ್ದು ಬ್ಯಾಗ್ನಲ್ಲಿ ಪತ್ತೆಯಾಗಿತ್ತಂತೆ. ಸದ್ಯ ಡಿಆರ್ಐ ಅಧಿಕಾರಿಗಳು ರನ್ಯಾರಾವ್ ವಿಚಾರಣೆ ನಡೆಸುತ್ತಿದ್ದಾರೆ. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗೂ ಡಿಆರ್ಐ ವಿಚಾರಣೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಲಾಕ್ ಆಗಿದ್ದಾರೆ. ಈ ನಟಿಯ ಬಂಗಾರದ ರಹಸ್ಯ ಬಗೆದಷ್ಟು ಬಯಲಾಗ್ತಾನೆ ಇದೆ. ಹೇಗ್ ಲಾಕ್ ಆದ್ರೂ, ಹೇಗೆಲ್ಲ ಈ ಬೆಳವಣಿಗೆಗಳಾಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ಸಾಗ್ತಾ ಇದೆ, ಆ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ರನ್ಯಾ ರಾವ್ ಸ್ಯಾಂಡಲ್ವುಡ್ ನಟಿ. ಕಿಚ್ಚ ಸುದೀಪ್ ಮಾಣಿಕ್ಯ ಸಿನಿಮಾದ ಹೀರೋಯಿನ್. ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಪಟಾಕಿ ಸಿನಿಮಾದಲ್ಲಿ ಅಭಿನಯಿಸಿದ್ದ ರನ್ಯಾ ರಾವ್ ಇದೀಗ ಡಿಆರ್ಐ ಅಧಿಕಾರಿಗಳ ಕೈಯಲ್ಲಿ ಲಾಕ್ ಆಗಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ಗೆ ಅರೆಸ್ಟ್ ಮಾಡಲಾಗಿದೆ. ಅಕ್ರಮವಾಗಿ ಚಿನ್ನ ಸಾಗಿಸಿದ್ರ ನಟಿ ರನ್ಯಾ. ರನ್ಯಾ ರಾವ್ ಸುತ್ತ ಹಲವು ಅನುಮಾನ. ಕೆಜಿ ಅಕ್ರಮ ಚಿನ್ನ ಸಾಗಾಟದ ಆರೋಪದ ಮೇಲೆ ಇದೀಗ ರನ್ಯಾ ರಾವ್ ಸಿಕ್ಕಿಬಿದ್ದಿದ್ದಾಳೆ. ಆದರೆ ರನ್ಯಾ ರಾವ್ ಸುತ್ತ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ. ಅವುಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಕಳೆದ 15 ದಿನದಲ್ಲಿ 4 ಬಾರಿ ರನ್ಯಾ ದುಬೈಗೆ ಹೋಗಿ ಬಂದಿದ್ದು, ಎಷ್ಟು ಬಾರಿ ಹೋಗುವ ಅವಶ್ಯಕತೆ ಏನಿತ್ತು, ಯಾವ ಕಾರಣಕ್ಕೆ ಪದೇ ಪದೇ ದುಬೈಗೆ ಹೋಗಿದ್ರು ಅನ್ನೋ ಪ್ರಶ್ನೆ ಹುಟ್ಟಿದೆ. ಇನ್ನು ರನ್ಯಾ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಿದ್ದಂತೆ ಬಂಧಿಸಲಾಗಿತ್ತು. ಈ ವೇಳೆ ನಟಿಯಿಂದ 14.8 ಕೆಜಿ ಚಿನ್ನ ಸಿಕ್ಕಿದೆ ಎನ್ನಲಾಗ್ತಿದೆ. ಈ ಕೃತ್ಯದಲ್ಲಿ ರನ್ಯಾ ಒಬ್ಬಳೇ ಇದ್ದಾರಾ ಅಥವಾ ಯಾವುದಾದರೂ ಸಿಂಡಿಕೇಟ್ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಅಲ್ಲದೆ ರನ್ಯಾ ತಂದೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಡಿಜಿಪಿ ಆಗಿದ್ರಂತೆ. ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳ ಮುಂದೆ ನಟಿ ಹೇಳಿಕೊಂಡಿದ್ಲಂತೆ. ನನಗೆ ಈಗಲೇ ಪೊಲೀಸರು ಬರ್ತಾರೆ ಅಂತ ಡಿಆರ್ಐ ತಂಡದ ಮುಂದೆ ಹೇಳಿದ್ಲಂತೆ. ಅದರಂತೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ರಂತೆ. ಇದರಿಂದಾಗಿ ಪೊಲೀಸ್ ಅಧಿಕಾರಿಗೂ ಕೇಸ್ಗೆ ಸಂಬಂಧ ಇದೆಯಾ ಅಂತ ರನ್ಯಾ ರಾವ್ ಸುತ್ತ ಹಲವು ಅನುಮಾನಗಳು ಹುಟ್ಟಿದೆ. ರನ್ಯಾ ಬಟ್ಟೆಯಲ್ಲೇ ಅಡಗಿತ್ತು 14.5 ಕೆಜಿ ಚಿನ್ನ. ರನ್ಯಾ ಪ್ಲಾನ್ ನೋಡಿ ಡಿಆರ್ಐ ಅಧಿಕಾರಿಗಳೇ ಶಾಕ್. ರನ್ಯಾ ಬಟ್ಟಿಯಲ್ಲೇ 14.5 ಕೆಜಿ ಚಿನ್ನವಿತ್ತಂತೆ. ಇದನ್ನ ನೋಡಿ ಡಿಆರ್ಐ ಅಧಿಕಾರಿಗಳೇ ಶಾಕ್ ಆಗಿದ್ರಂತೆ. ತೊಟ್ಟ ಬಟ್ಟಿಯಲ್ಲೇ 3/4 ಪಾಲು ಚಿನ್ನವಿದ್ರೆ ಉಳಿದಿದ್ದು ಬ್ಯಾಗ್ನಲ್ಲಿ ಪತ್ತೆಯಾಗಿತ್ತಂತೆ. ಸದ್ಯ ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ ವಿಚಾರಣೆ ನಡೆಸುತ್ತಿದ್ದಾರೆ. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗೂ ಡಿಆರ್ಐ ವಿಚಾರಣೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಲಾಕ್ ಆಗಿದ್ದಾರೆ. ಈ ನಟಿಯ ಬಂಗಾರದ ರಹಸ್ಯ ಬಗೆದಷ್ಟು ಬಯಲಾಗ್ತಾನೆ ಇದೆ. ಹೇಗ್ ಲಾಕ್ ಆದ್ರೂ, ಹೇಗೆಲ್ಲ ಈ ಬೆಳವಣಿಗೆಗಳಾಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ಸಾಗ್ತಾ ಇದೆ, ಆ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ರನ್ಯಾ ರಾವ್ ಸ್ಯಾಂಡಲ್ವುಡ್ ನಟಿ. ಕಿಚ್ಚ ಸುದೀಪ್ ಮಾಣಿಕ್ಯ ಸಿನಿಮಾದ ಹೀರೋಯಿನ್. ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಪಟಾಕಿ ಸಿನಿಮಾದಲ್ಲಿ ಅಭಿನಯಿಸಿದ್ದ ರನ್ಯಾ ರಾವ್ ಇದೀಗ ಡಿಆರ್ಐ ಅಧಿಕಾರಿಗಳ ಕೈಯಲ್ಲಿ ಲಾಕ್ ಆಗಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ಗೆ ಅರೆಸ್ಟ್ ಮಾಡಲಾಗಿದೆ.